ಇಷ್ಟು ದಿನ ಅಕ್ಕ ಬದಲಾಗಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ ಗೊತ್ತಾಗ್ತಾ ಇದೆ ಯಾರಿದಕ್ಕೆಲ್ಲ ಕಾರಣ ಅಂತ. ಆಡ್ತಿರೋ ನಾಲ್ಗೆ ಅಕ್ಕಂದೆ ಆಗಿದ್ರು ಆಡಿಸ್ತಿರೋ ಮಾತು ಯಾರ್ದು ಅಂತ ಇವಾಗ ಚೆನ್ನಾಗಿ ಅರ್ಥ ಆಗ್ತಿದೆ. ನನ್ನ ಅಕ್ಕನ ಮಧ್ಯದಲ್ಲಿ ಜಗಳ ತರೋದೇ ನಿಮ್ ಉದ್ದೇಶ ಆಗಿದೆ. ಇಷ್ಟು ಮುಂದುವರಿಯೋದು ತಪ್ಪಾಗತ್ತೆ. ಇವರು ಈ ಮನೆ ಯಜಮಾನ್, ಮೇಲಾಗಿ ನಮ್ಮಿಬ್ರನ್ನು ಅಮ್ಮಂಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇರೋ ಅತ್ತೆ ಕಣೆ. ಇವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ ವಸುಂಧ್ರ. ಇಷ್ಟು ಸಾಕು ಇವ್ರ ಸಂಬಂಧ ತುಕ್ ಹಿಡಿಯೋಕೆ. ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸಿಂಧು ಅವರೇ, ಇದು ಅಣ್ಣನ ಪರ್ಸನಲ್ ವಿಷಯ, ನೀವೇನು ಮಾತಾಡಬೇಡಿ. ಯಾಕೋ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ಹೀಗೆ ಸುಮ್ಮನೆ ಇದ್ಬಿಟ್ರೆ ಇವ್ರೇನ್ ಬೇಕಾದ್ರೂ ಮಾಡ್ತಾರೆ. ನನ್ನನ್ನು ಎಸ್ಟೇಟ್ ಇಂದ ಅಥರ್ವಾ, ನೀನು ರೆಡಿ ಆಗೋ. ಒಂದಲ್ಲ ಒಂದಿನ ನಿನ್ನನ್ ಮನೆಯಿಂದ ಹೊರಗಾಕಕ್ಕೂ ಇವ್ರು ಹೇಸಲ್ಲ. ಅದನ್ನ ನನ್ ಮೊಮ್ಮಗನ್ ಯಾಕೆ ಹೇಳ್ತಾ ಇದ್ಯಾ? ಅವನು ನಮ್ಮನೆ ಮಗ. ಮತ್ತೆ ಮನೆ ಮಗ ಸಂತೋಷವಾಗಿರೋದು ಅಮ್ಮ ಮಗಳಿಗೆ ಇಷ್ಟ ಇಲ್ವಲ್ಲ, ಯಾಕೆ? ಕುಮಾರ್, ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಹೋಗ್ಲಿ ಬಿಡು, ಎಲ್ರಿಗೂ ಇದ್ರ ಹಿಂದೆ ಇರೋ ಕಾರಣ ಗೊತ್ತಾಗ್ಬೇಕಾಗಿದೆ. ಯಾಕೆ ಎಲ್ರೂ ಸೇರ್ಕೊಂಡು ಪಾಪ ಆ ಸಿಂಧುನ ಬಲಿಪಶು ಮಾಡ್ತಾ ಇದ್ದೀರಾ? Stop it!